ನಮಸ್ಕಾರ ಸ್ನೇಹಿತರೆ. ಎಂಬಿಬಿಎಸ್, ಎಂಸಿಎ, ಬಿಸಿಎ ಹಾಗೂ ಇತರೆ ಹಲವು ಪದವಿಗಳನ್ನು ಮುಗಿಸಿದವರಿಗೆ ಒಂದು ಭರ್ಜರಿ ಉದ್ಯೋಗಾವಕಾಶ ಬಂದಿದೆ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಆರೋಗ್ಯ ಸೌಧದ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಕರ್ನಾಟಕ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ವತಿಯಿಂದ ಹೊಸ ಜಾಬ್ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಖಾಲಿ ಇರುವ ವಿವಿಧ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಆದರೆ ನೆನಪಿರ್ಲಿ, ಇವು ಸಂಪೂರ್ಣವಾಗಿ ತಾತ್ಕಾಲಿಕ, ಅಂದರೆ ಗುತ್ತಿಗೆ ಆಧಾರದ ಮೇಲಿನ ಹುದ್ದೆಗಳಾಗಿವೆ. ಆದರೂ ಸಂಬಳ ಮಾತ್ರ ತುಂಬಾ ಚೆನ್ನಾಗಿದೆ. ತಿಂಗಳಿಗೆ ಬರೋಬ್ಬರಿ 80,000 ರೂಪಾಯಿಗಳವರೆಗೆ ವೇತನ ಸಿಗಲಿದೆ. ಹೆಚ್ಚಿನ ವಿವರಗಳಿಗಾಗಿ ನೀವು ಇಲಾಖೆಯ ಅಧಿಕೃತ ವೆಬ್ಸೈಟ್ಗಳಾದ www.hfw.karnataka.gov.in ಅಥವಾ www.nhm.karnataka.gov.in ಗೆ ಭೇಟಿ ನೀಡಬಹುದು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 15 ಸಂಜೆ 5 ಗಂಟೆಯವರೆಗೆ ಮಾತ್ರ ಅವಕಾಶವಿರುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ. ಅದಕ್ಕೂ ಮುನ್ನ ಯಾವೆಲ್ಲ ಹುದ್ದೆಗಳಿವೆ ಮತ್ತು ಸ್ಯಾಲರಿ ಎಷ್ಟು ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಈ ಹುದ್ದೆಗಳಿಗೆ 45 ಗರಿಷ್ಠ 50 ವರ್ಷದವರೆಗಿನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಹಾಗೆಯೇ ಹುದ್ದೆಗಳಿಗೆ ಅನುಗುಣವಾಗಿ 1 5 ವರ್ಷಗಳ ಕಾರ್ಯಾನುಭವ ಇರಬೇಕು. ಇನ್ನು ಉಳಿದಂತೆ ನೀವು ವಿದ್ಯಾರ್ಹತೆ ಏನು, ಹಾಗೇನೆ ಕಾರ್ಯಾನುಭವ ಏನು ಅನ್ನೋದನ್ನ ನಾನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. PDF ನೋಟಿಫಿಕೇಶನ್ ಒಂದು ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ಆಗಿ ನೋಡ್ಕೋಬಹುದು. ಸೊ ಹಾಗಿದ್ರೆ ಬನ್ನಿ ಇವಾಗ ನೋಡೋಣ ಯಾವ್ಯಾವ ಹುದ್ದೆ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಮೊದಲಿಗೆ ಡೆಸಿಗ್ನೇಷನ್ ನೇಮ್ಸ್, ಹಾಗೇನೆ ಸ್ಯಾಲರಿ. ನಾನು ಹೇಳಿರೋದು ಆಲ್ಮೋಸ್ಟ್ ಆಲ್ ಎಲ್ಲದಕ್ಕೂ 45 ವರ್ಷ 50 ವರ್ಷದವರೆಗೆ ಅರ್ಜಿನ ಸಲ್ಲಿಸಬಹುದು. ಈ ಹುದ್ದೆಗಳಿಗೆ 1 5 ವರ್ಷದವರೆಗೆ ಕಾರ್ಯಾನುಭವ ಇರುವಂತಹ ಒಂದು ಹುದ್ದೆಗಳಿದಾವೆ. ಹಾಗೇನೆ MBBS, MCA, BCA ಹಾಗೇನೆ ಇತರೆ ಡಿಗ್ರಿಗಳನ್ನು ಪಡೆದಿರೋರಿಗೂ ಸಹ ಹುದ್ದೆಗಳಿದಾವೆ. ಸೊ ಲೈಟ್ ಆಗಿ ತಿಳ್ಕೊಳ್ಳಿ, ಯಾರ್ಯಾರಿಲ್ಲಿ ಉದ್ಯೋಗ ಪಡಿಬೇಕು ಅನ್ಕೋತೀರೋ ಅವರು ಡೀಟೇಲ್ ಜಾಬ್ ನೋಟಿಫಿಕೇಶನ್ನ ನಾನು ಮೊದಲೇ ಹೇಳ್ದಂಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. NHM ಕನ್ಸಲ್ಟೆಂಟ್ ಒಂದು ಹುದ್ದೆ ಇದೆ. 80,000 ರೂಪಾಯಿ ಸ್ಯಾಲರಿ ಇದಕ್ಕೆ. ಸೊ MBBS ಮಾಡಿದವರಿಗೆ ಇಂತಹ ಹುದ್ದೆಗಳು. ಹಾಗೇನೆ IT ಕನ್ಸಲ್ಟೆಂಟ್ ಅಂತ ಹೇಳಿ ಒಂದು ಹುದ್ದೆ ಇದಕ್ಕೆ 55,000 ರೂಪಾಯಿ ಇದೆ. ಹಾಗೇನೆ ಫಾರ್ಮಸಿ ಪ್ರೋಗ್ರಾಮ್ 2 ಹುದ್ದೆಗಳು, ಅವೆರಡು ಒಂದೊಂದು ಹುದ್ದೆ. ಪ್ರೋಗ್ರಾಮ್ ಅಸಿಸ್ಟೆಂಟ್ 2 ಹುದ್ದೆಗಳಿದೆ, 25,000 ರೂಪಾಯಿ. ಹಾಗೇನೆ ರಿಸರ್ವೇಷನ್ ಮೇಲೇನು ಸಹ ನೇಮಕತೆ ಮಾಡಿಕೊಳ್ಳಲಾಗುತ್ತೆ. ಇನ್ನು NHM ಕನ್ಸಲ್ಟೆಂಟ್ ಅಂತ ಹೇಳಿ ಅದು MBBS ND ಪಡೆದಿರೋರಿಗೆ, NUHMನಲ್ಲಿ ಹುದ್ದೆಗಳಿರೋದು BDS ಓದಿರೋರಿಗೆ, BA MS ಓದಿರೋರಿಗೂ ಸಹ ಇದೆ. ಸೊ 45 ವರ್ಷ ಗರಿಷ್ಠ 55,000 ರೂಪಾಯಿದಿಂದ 80,000ವರೆಗೂ ಸಹ ವೇತನ ಇದೆ ಈ ಒಂದು ಹುದ್ದೆಗಳಿಗೆ. ಸೊ ನಾನಿಲ್ಲಿ ಪ್ರೋಗ್ರಾಮ್ನ ಸಹ ಹೇಳ್ತಾ ಇದ್ದೀನಿ. ಆ ಪ್ರೋಗ್ರಾಮ್ನಲ್ಲಿ ನೇಮಕಾತಿ ಮಾಡೋದು, ಹಾಗೇನೆ ಕೆಲವೊಂದು ಹುದ್ದೆಗಳಿಗೆ ಎಜುಕೇಷನ್ ಮೇಲೆ ಇಲ್ಲಿ ಸ್ಯಾಲ್ರಿ ಡಿಪೆಂಡ್ ಆಗಿರುವಂಥದ್ದು. ನೆಕ್ಸ್ಟ್, ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತ ಹೇಳಿ. ಸೊ ಈ ಹುದ್ದೆಗಳಿಗೆ 23,100 ರೂಪಾಯಿ ವೇತನ ಇದೆ ಮಾಸಿಕವಾಗಿ. MME ಮ್ಯಾನೇಜರ್ ಅಂತ ಹೇಳಿ ಇದೆ. ಸೊ ಇದು ಒಂದು ಹುದ್ದೆ ಇರೋದು ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತ ಹೇಳಿ ಹುದ್ದೆ ಹೇಳಿದ್ನಲ್ಲ, ಅದು 32 ಹುದ್ದೆಗಳಿರೋದು ಒಟ್ಟಾರೆ. ಸೊ ಡಿಸ್ಟ್ರಿಕ್ಟ್ ವೈಸ್ ಪೋಸ್ಟ್ಗಳನ್ನು 1 ಪೋಸ್ಟ್ ಪರ್ ಡಿಸ್ಟ್ರಿಕ್ಟ್ ಅಂತ ಅಂದ್ರೆ 1 ಜಿಲ್ಲೆಗೆ 1 ಪೋಸ್ಟ್ಗಳಿದಾವೆ ವ್ಯಾಕ್ಸಿನ್ ಕೋಲ್ಡ್ ಚೈನ್ ಮ್ಯಾನೇಜರ್ ಅಂತ ಹೇಳಿ. ಸೊ ಇನ್ನು MME ಮ್ಯಾನೇಜರ್ ಒಂದು ಹುದ್ದೆ ಇದೆ ಹಾಗೇನೆ. ಸೊ ಈ ಹುದ್ದೆಗೆ 25,000 ವೇತನ ಇದೆ. NFDS ಕನ್ಸಲ್ಟೆಂಟ್ ಅಂತ ಹೇಳಿ. ಸೊ ಈ ಹುದ್ದೆಗೆ 55,000 ಇದೆ. ಹಾಗೇನೆ ಲೆಪ್ರೆಸಿ ಕನ್ಸಲ್ಟೆಂಟ್ ಅಂತ ಹೇಳಿ ಒಂದು ಹುದ್ದೆ ಇದೆ, 55,000ದಿಂದ 80,000ವರೆಗೆ. ಇದು ವಿವಿಧ ವಿಭಾಗಗಳಲ್ಲಿ ಹುದ್ದೆಗಳಿರೋದ್ರಿಂದ 80,000ವರೆಗೂ ಸಹ ವೇತನ ಇದೆ. ಸೊ ಒಂದೊಂದು ಹುದ್ದೆ ಇದೆ. ಸೊ ಹಾಗೇನೆ ನೆಕ್ಸ್ಟ್, ಓರಲ್ ಹೆಲ್ತ್ ಕನ್ಸಲ್ಟೆಂಟ್ ಅಂತ ಹೇಳಿ 40,000ವರೆಗೆ ವೇತನ ಇರುವಂಥದ್ದು. NPPCD ಕನ್ಸಲ್ಟೆಂಟ್ ಒಂದು ಹುದ್ದೆ ಇದೆ, 55,000 ವೇತನ. FPLMIS ಕನ್ಸಲ್ಟೆಂಟ್ ಅಂತ ಹೇಳಿ 45 ವರ್ಷ ಮೀರಿದೆ ಹೋದ್ರೆ ಅರ್ಜಿ ಹಾಕ್ಬೋದು, 50,000 ವೇತನ. ಸ್ಟೇಟ್ HMIS ಹಾಗೇನೆ MCTC ಕೋಆರ್ಡಿನೇಟರ್ ಅಂತ ಹೇಳಿ 35,000 ಇದೆ ವೇತನ. ಹಾಗೇನೆ RKSK ಕನ್ಸಲ್ಟೆಂಟ್ ಅಂತ ಹೇಳಿ 60,000 ವೇತನ ಇದೆ. ಹಾಗೇನೆ
ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಹೇಳಿ ಒಂದು ಹುದ್ದೆ 50,000 ವೇತನ ಇರೋದು. ಪ್ರೋಗ್ರಾಮರ್ ಹಾಗೇನೆ ಆಪರೇಷನಲ್ ಮ್ಯಾನೇಜರ್ 50,000 ವೇತನ ಇರೋದು. ಈ ಹುದ್ದೆಗೆ ಬಿಇ ಬಿಟೆಕ್ ಇನ್ಸಿಎಸ್ ಐಎಸ್ ಐಟಿ ಆರ್ ಎನ್ಟೆಕ್ ಸಿಎಸ್ ಅಂಡ್ ಐಟಿನಲ್ಲಿ ಅಥವಾ ಎಂಸಿಎ ಓದಿರೋರು ಅರ್ಜಿ ಹಾಕಬಹುದು. ಹಾಗೇನೆ ಸಿಎಸ್ಟಿ ಕೋಆರ್ಡಿನೇಟರ್ ಅಂತ ಹೇಳಿ. ಸೊ ಬಿಡಿಎಸ್, ಬಿಎಎಂಎಸ್, ಬಿಎಚ್ಎಂ, ಎಸ್ ಗ್ರಾಜ್ಯುಯೇಟ್ ವಿತ್ ಎಂಪಿಎಚ್, ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಥವಾ ಡಿಪ್ಲೊಮೊಮಾ ಇನ್ ಪಬ್ಲಿಕ್ ಹೆಲ್ತ್ ಅಂಡ್ ಕಮ್ಯುನಿಟಿ ಮೆಡಿಸಿನ್, ಡಿಪ್ಲೊಮಾ ಇನ್ ಹೆಲ್ತ್ ಅಡ್ಮಿನಿಸ್ಟ್ರೇಷನ್ ಮಾಡಿರೋರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. 45,000 ವೇತನ ಈ ಹುದ್ದೆಗೆ ಇರೋದು ಮಾಸಿಕ. ಸೊ ಇದಿಷ್ಟು ಹುದ್ದೆಗಳ ವಿವರ. ನೆಕ್ಸ್ಟ್ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ವಿಧಾನ ನೋಡೋಣ ಇವಾಗ. ಸೊ ನೀವು ನೋಡಿದ್ರಲ್ಲ ಮೊದಲೇ, ಜುಲೈ 15 ಒಳಗಡೆ ನೀವು ಸಂಜೆ 5 ಗಂಟೆ ಒಳಗಡೆ ಅರ್ಜಿನನ್ನು ತಲುಪಿಸಬೇಕು. ಆನ್ಲೈನ್ ಮೂಲಕ ಅಲ್ಲ, ಆಫ್ಲೈನ್ ಮೂಲಕ. ಸೊ ನಾನು ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ PDF ಲಿಂಕ್ನ ಓಪನ್ ಮಾಡಿದ್ರೆ ನೀವು ಜಾಬ್ ನೋಟಿಫಿಕೇಶನ್ ಓದೋದ್ರ ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಅರ್ಜಿ ನಮೂನೆಯೂ ಸಹ ಇರುತ್ತೆ. ಆ ಅಪ್ಲಿಕೇಶನ್ ಫಾರ್ಮ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನ ಅಲ್ಲಿ ಕೇಳಲಾದ ಮಾಹಿತಿಗಳನ್ನು ತುಂಬಿ ಅದಕ್ಕೆ ಜೆರಾಕ್ಸ್ ಕಾಪಿಗಳು ಏನು, ಎಜುಕೇಷನ್ ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಹಾಗೇನೆ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ನಲ್ಲಿ ಆಗಿರಬಹುದು ಅಥವಾ ಏನು ಬೇರೆ ಎಲ್ಲ ರಿಜಿಸ್ಟ್ರೇಷನ್ಸ್ ಆಗಿರುತ್ತಲ್ಲ ನಿಮ್ದು ಅರ್ಹತೆ ಬಗ್ಗೆ, ಆ ಒಂದು ಪ್ರಮಾಣ ಪತ್ರಗಳನ್ನ ಜೆರಾಕ್ಸ್ ಕಾಪಿಗಳನ್ನ ಇದ್ರ ಜೊತೆ ಸಲ್ಲಿಸಬೇಕು. ಹಾಗೇನೆ ನೀವು ಸೇವೆಗೆ ಸೇರ್ಕೋಬೇಕಾದ್ರೆ ವೆರಿಫಿಕೇಷನ್ಗೋಸ್ಕರ ಒರಿಜಿನಲ್ ಕಾಪಿಗಳನ್ನು ಸಹ ಶೋ ಮಾಡಬೇಕಾಗತ್ತೆ. ಅರ್ಜಿ ಸಲ್ಲಿಸಬೇಕಾದ ವಿಳಾಸ: ಮುಖ್ಯ ಆಡಳಿತಾಧಿಕಾರಿ, ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕಚೇರಿ, 1ನೇ ಮಹಡಿ, ಪಶ್ಚಿಮ ವಿಭಾಗ, ಆರೋಗ್ಯ ಸೌಧ, ಮಾಗಡಿ ರಸ್ತೆ, 1ನೇ ಕ್ರಾಸ್, ಬೆಂಗಳೂರು 560023. ಈ ಒಂದು ವಿಳಾಸಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಸೊ ಇದಿಷ್ಟು ಹುದ್ದೆಗಳ ಮಾಹಿತಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉದ್ಯೋಗ ಹಾಗೇನೆ ಶಿಕ್ಷಣ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಈ ಹುದ್ದೆಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಏನಾದರೂ ನಿಮ್ಗೆ ಕೇಳಬೇಕು ಅನ್ಸಿದ್ರೆ ಅಥವಾ ಹೇಳಬೇಕು ಅನ್ಸಿದ್ರೂ ಸಹ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಧನ್ಯವಾದಗಳು.